ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಸೋಲ್ಫುಲ್ ಸ್ಮಿತಾ ಕ್ರಿಯೇಟಿವ್ ಆ್ಯಂಡ್ ಕುಕಿಂಗ್ ಚಾನಲ್. ಯಾರಿಗೆಲ್ಲ ಆರೋಗ್ಯ ಬೇಡ ಹೇಳಿ, ಎಲ್ರಿಗೂ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ನಾವು ಒಂದು ಒಳ್ಳೆ ಆರೋಗ್ಯಕರವಾಗಿರುವಂತಹ ಗ್ರೀನ್ ಕಬಾಬ್ನ ಮಾಡೋಣ ಬನ್ನಿ. ಲೇಟ್ ಮಾಡೋದು ಬೇಡ, ಏನೆಲ್ಲ ಬೇಕು ಅಂತ ನೋಡಿಕೊಂಡು ಪಟ್ ಅಂತ ಸ್ಟಾರ್ಟ್ ಮಾಡೋಣ. ಹಸಿಮೆಣಸು, ನಿಂಬೆಹಣ್ಣು, ಶುಂಠಿ, ಉಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಅರಿಶಿಣ ಪುಡಿ, ಮೊಟ್ಟೆ ಮತ್ತು ಮೇಯ್ನಾಗಿ ಬೇಕಾಗಿರೋದು ಚಿಕನ್. ಒಂದು ಮಿಕ್ಸಿ ಜಾರ್ಗೆ ಮೀಡಿಯಮ್ ಸೈಜ್ ಇರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕಡಿಮೆ ತೊಗೊಳ್ಳಿ, ತೊಂದರೆ ಇಲ್ಲ. ಕರಿಬೇವು ಸ್ವಲ್ಪ, 1 ಟೀ ಸ್ಪೂನ್ ಕಾಳುಮೆಣಸು, 1 ಟೀ ಸ್ಪೂನ್ ಜೀರಿಗೆ, 15 ಬೆಳ್ಳುಳ್ಳಿ, 1 ಪೀಸ್ ಶುಂಠಿ, ಹಸಿಮೆಣಸು 10 ರಿಂದ 15. ಖಾರ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಜಾಸ್ತಿ ಅಥವಾ ಕಡಿಮೆ ಬೇಕಿದ್ರೆ ಹಾಕ್ಕೊಳ್ಬಹುದು. 2 ಗೋಡಂಬಿ ಆಪ್ಷನಲ್ ಮಾತ್ರ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಚಿಕ್ಕ ಗ್ಲಾಸ್ನಲ್ಲಿ ಅರ್ಧ ಕಪ್ ವಾಟರ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಓಕೆ, ಆರೋಗ್ಯಕರವಾದಂತಹ ಗ್ರೀನ್ ಕಬಾಬ್ ಮಾಡೋದಕ್ಕೆ ಗ್ರೀನ್ ಆಗಿರುವಂತಹ ಮಸಾಲ ರೆಡಿಯಾಗಿದೆ. ಈ ರೆಡಿಯಾಗಿರುವಂತಹ ಮಸಾಲಾಗೆ ಅರ್ಧ ಸ್ಪೂನ್ ಅರಿಶಿನ ಪುಡಿ, 3 ಸ್ಪೂನ್ ಕಾರ್ನ್ಫ್ಲೋರ್, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 1 ಮೊಟ್ಟೆ, 1 ಪೂರ್ತಿ ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಕ್ಲೀನ್ ಮಾಡಿಕೊಂಡು 1 ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು ಸೊಪ್ಪು, ನಾವು ರೆಡಿ ಮಾಡಿಟ್ಟಿರುವಂತಹ ಗ್ರೀನ್ ಮಸಾಲಾನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಹಾಗೆ ಬಿಟ್ಬಿಡಬೇಕು. ಉಪ್ಪನ್ನು ನೋಡಿ ಹಾಕ್ಕೋಬೇಕಾಗತ್ತೆ, ಯಾಕೆಂದರೆ ನಾವು ಮಸಾಲೆಗೂ ಕೂಡ ಉಪ್ಪನ್ನು ಸೇರಿಸಿರ್ತೀವಿ. ಅದರಿಂದ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಟೇಸ್ಟ್ ನೋಡಿ ಉಪ್ಪು ಹಾಕ್ಕೋಬೇಕು. ಒಂದು ಬಾಣಲಿಗೆ ಅರ್ಧ ಲೀಟರ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕಿ ಗ್ಯಾಸ್ನ ಸ್ವಲ್ಪ ಸಣ್ಣ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಚಿಕನ್ ಪೀಸ್ನ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಒಂದು 20 ನಿಮಿಷ ಆದರೂ ಬೇಯಿಸಬೇಕಾಗತ್ತೆ. ಆದಷ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಬೇಕು. ಜಾಸ್ತಿ ಬೆಂಕಿ ದೊಡ್ಡದಾಗಿ ಇಟ್ಕೊಂಡ್ರೆ ಬೇಗ ರೋಸ್ಟ್ ಆಗಿ ಬೆಂದಿರೋ ಥರ ಕಾಣಿಸುತ್ತೆ, ಆದರೆ ಚಿಕನ್ ಒಳಗಡೆ ನೀಟಾಗಿ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನೀಟಾಗಿ ಒಂದು 20 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರಲ್ಲಿ ಕಬಾಬ್ ಹೇಗೆ ಬೇಯ್ತಾ ಇದೆ ಅಂತ. ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಬಳಸಿಲ್ಲ. ನಾವು ಗ್ರೀನ್ ಕಬಾಬ್ ಮಾಡೋದಕ್ಕೆ ಆದಷ್ಟು ಸೊಪ್ಪುಗಳನ್ನು ತಗೊಂಡು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ. ಆ ರೆಡಿಯಾಗಿರೋ ಮಸಾಲ ಗ್ರೀನ್ ಕಲರಲ್ಲಿ ಇತ್ತು. ಕಬಾಬ್ ಬೆಂದ ನಂತರ ಅಷ್ಟು ಗ್ರೀನ್ ಕಲರ್ ಇರೋದಿಲ್ಲ, ಯಾಕೆ ಅಂದರೆ ನಾವಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ. ಹೋಟೆಲ್ಸ್ನಲ್ಲಿ ಗ್ರೀನ್ ಕಬಾಬ್ ರೆಡಿ ಮಾಡಿದಾಗ ನಾವು ನೋಡಬಹುದು ತುಂಬ ಹಸಿರು ಕಲರಲ್ಲಿ ಕಾಣಿಸ್ತಾ ಇರುತ್ತೆ, ಯಾಕೆ ಅಂದರೆ ಕಲರ್ ಪೌಡರ್ನ ಯೂಸ್ ಮಾಡಿರ್ತಾರೆ.
ನಾನಿಲ್ಲಿ ಯಾವುದೇ ಕಲರ್ ಪೌಡರ್ನ ಯೂಸ್ ಮಾಡಿಲ್ಲ. ಹಾಗಾಗಿ ಕಬಾಬ್ ಚೆನ್ನಾಗಿ ಬೆಂದ ನಂತರ ಈ ಕಲರ್ಗೆ ಬರುತ್ತೆ. ಒಂದು ಸಾರಿ ಈ ರೀತಿ ಕಬಾಬ್ನ ಟ್ರೈ ಮಾಡಿ. ಒಂದು ಸಾರಿ ನೀವು ಟ್ರೈ ಮಾಡಿದರೆ ಇನ್ನೊಂದು ಸಾರಿ ಮತ್ತೆ ಮಾಡಿಕೊಂಡು ಗ್ಯಾರಂಟಿಯಾಗಿ ತಿಂತೀರಾ ಅನ್ನೋ ನಂಬಿಕೆ ನನಗಿದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.